ಮಾಡಬಾರ್ದೇನೆ? ಅಲ್ಲ, ನಮಗಿಂತಲೂ ನಿನ್ನೆ ಮೊನ್ನೆ ಬಂದಿರೋ ಮಗುನೇ ನಿನಗೆ ಹೆಚ್ಚಾಗ್ಬಿಟ್ಟಾ? ಅಯ್ಯೋ, ಹಾಗೇನಿಲ್ಲ ಅಜ್ಜಿ. ಅದಿದ್ರೆ 1 ಗಂಟೆ ಬಡ್ಕೊಳುತ್ತೆ. ಯಪ್ಪ ಯಪ್ಪ, ಅದನ್ನ ಕೇಳಕ್ ಆಗಲ್ಲ ಅಂತಾನೆ ನಿನಗ್ ಶಬ್ದ ಮಾಡ್ಬೇಡ ಅಂದಿದ್ದು. ಯಾಕೋ ಬರ್ತಾ ಬರ್ತಾ ನಿನಗೆ ಮಗು ಮೇಲೆ ಅಕ್ಕರೆ ಅತಿ ಹೋಯ್ತು ಕಣೆ. ಅಲ್ಲ, ಅದು ಬಟ್ಟೆ ಹುಟ್ಟಿದ್ದಲ್ಲ ಏನಲ್ಲ, ಯಾವ್ದೋ ಗತಿಗೆಟ್ ಮಗು ಮೇಲೆ ಅದು ಎಷ್ಟು ಅಕ್ಕರೆ ನಿನಗೆ. 3 ಹೊತ್ತು ದರಿದ್ರ ಜೊತೆಗೆ ರೂಮ್ ಒಳಗೆ ಬಿತ್ಕೊಂಡಿರ್ತೀಯ. ಅಜ್ಜಿ, ಯಾವ ಅಕ್ರೇನೂ ಇಲ್ಲ, ಸಕ್ರೆನೂ ಇಲ್ಲ. ಮಗುನ ಹ್ಯಾಗ್ ಮ್ಯಾನೇಜ್ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ದೊಡ್ಡ ಕಿರಿಕಿರಿ ಅನ್ಸ್ಬಿಟ್ಟಿದೆ. ಎಲ್ರು ಮುಂದೆ ಅದನ್ನ ಇಟ್ಕೊಂಡು ಬಂದು ಫೂಲ್ ಆಗೋದ್ ಬೇಡ ಅಂತ ಅದ್ರ ಜೊತೆ ರೂಮಲ್ಲೇ ಇರ್ತೀನಿ. ಈ ಪಾಠ ಯಾರಿಗ್ ಬೇಕು ಅನ್ಸ್ಬಿಟ್ಟಿದೆ ಅಜ್ಜಿ. ಸೂಜಿಗೋಸ್ಕರ ರಶ್ಮಿ, ಸೂಜಿಗೋಸ್ಕರ. ಇವರೆಲ್ಲ ನಮ್ಮನ್ನ ಮುಟ್ಟಾಳ್ರನ್ ಮಾಡಿದೀವಿ ಅಂತ ಅಂದ್ಕೊಂಡು ಮೆರೀತಿದ್ದಾರೆ. ನಾವು ಸೂಜಿ ಸತ್ತೋಗಿದ್ದಾಳೆ ಅನ್ನೋದನ್ನ ನಂಬಿದೀವಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ರಶ್ಮಿ, ಈ ಮಗುವಿನ ಜಂಜಾಟದಲ್ಲಿ ನೀನು ಆ ಸೂಜಿನ ಮರ್ತು ಬಿಟ್ಟಿದೀಯ. ನಿನ್ನ ಸೇಡು, ನಿನ್ನ ದ್ವೇಷ ಅವೆಲ್ಲ ಏನಾಯ್ತು ರಶ್ಮಿ? ಇಷ್ಟೆಲ್ಲ ಪಾಡ್ಪಟ್ಟಿದ್ದು, ಹೊಟ್ಟೆಗೆ ಬಟ್ಟೆ ಸುತ್ಕೊಂಡು ಒದ್ದಾಡಿದ್ದು, ಇದೆಲ್ಲ ಯಾರಿಗೋಸ್ಕರ ರಶ್ಮಿ? ಸೂಜಿ ಇನ್ನೂ ಬದುಕಿದಾಳೆ, ಅದನ್ನು ಮರಿಬೇಡ. ಇಲ್ಲ ಅಜ್ಜಿ, ನಾನ್ ಖಂಡಿತ ಮರ್ತಿಲ್ಲ. ಆ ಸೂಜಿನ ಅಷ್ಟು ಸುಲಭವಾಗಿ ಮರಿತೀನ ಅಜ್ಜಿ? ಅವಳಿಂದ ನನ್ ಸಂಸಾರ ಸುಖ ಹಾಳಾಗೋಯ್ತು. ನನ್ಗಿಂತ ಮುಂಚೆ ಮಗುನ್ ಹೆತ್ಬಿಟ್ಟು ಮಹಾತಾಯಿ ಅನ್ಸ್ಕೊಂಡ್ಲು. ಆ ಸೂಜಿ ಮೇಲೆ ಸೇರ್ ತೀರ್ಸ್ಕೊಳ್ಳೋ ಕಾಲ ಹತ್ರ ಬರ್ತಿದೆ. ಆದ್ರೆ ಆ ಸೂಜಿನ ಪಪ್ಪ ಈ ಸಿದ್ಧಾರ್ಥ್ ಸೇರ್ಕೊಂಡು ಎಲ್ಲೂ ಬಚ್ಚಿಟ್ಟಿದ್ದಾರೆ. ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ನನ್ ಪತ್ತೆ ಮಾಡೇ ಮಾಡ್ತೇನೆ. ಆ ಸೂಜಿ ಪಾತಾಳದಲ್ಲಿದ್ರು ನಾನ್ ಬಿಡಲ್ಲ ಅಜ್ಜಿ. ಆ ಸೂಜಿ ಮಗು ಇಲ್ಲಿದೆ. ಅವಳ ಖಾಲಿ ಕೈಯಲ್ಲಿ ಗೋಳಾಡ್ತಾ ಕಣ್ಣೀರ್ ಸುಡ್ತಾ ಕೂತಿರೋದನ್ನ ನಾನ್ ನೋಡ್ಬೇಕು. ಆಮೇಲೆ ಈ ಮಗುಗೊಂದು ಗತಿ ಕಾಣಿಸ್ತೀನಿ.